ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು ಅದರಲ್ಲಿ 7th ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ ವರುಣ್ ಗೌಡ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತೀಶ್ ವರುಣ್ ಗೌಡ ಅವರ ಕುಟುಂಬದ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ತಾನೇ UPSC ಪರೀಕ್ಷೆ ಏನು ಪ್ರಕಟ ಆಗದಂತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕೋಲಾರ ತಾಲೂಕಿನ ಒಬ್ಬ ಹಳ್ಳಿ ಹುಡುಗ ಇವತ್ತು UPSCಯಲ್ಲಿ ಏನು ದೇಶಕ್ಕೆ 462ನೇ ರ್ಯಾಂಕ್ ಬಂದರೆ ಕರ್ನಾಟಕ ಸ್ಟೇಟ್ಗೆ 7ನೇ ರ್ಯಾಂಕ್ ಬಂದಿರೋಂಥ ವರುಣ್ ಗೌಡ ಅಂತವರು ನಮ್ಮ ಜೊತೆ ಇರೋಂಥದ್ದು. ಬನ್ನಿ ಅವ್ರು ಮಾತನಾಡೋಣ. ಯಾಕಂತಂದರೆ DC ಆಗೋದು SP ಆಗೋದು ಅಷ್ಟು ಸಾಮಾನ್ಯದ ಮಾತಲ್ಲ. ಇವತ್ತು ಆ ಸಾಧನೆ ಮಾಡೋ ಮೆಟ್ಟಿಲಿರೋಂಥ ವರುಣ್ ಗೌಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇಷ್ಟೆಲ್ಲ ತಾವು ಸಾಧನೆ ಮಾಡಿದಿರಿ, ಏನೆಲ್ಲ ಪ್ರಿಪ್ರೇಷನ್ ಆದ್ರಿ, ತಾವು ಕನ್ಸ್ಕೊಂಡಂಥ ಕನಸು ನನಸಾಗಿದೆಯಾ ಈಗ? ಎಸ್ ಸರ್, ಇದು ನಂದು UPSCಯಲ್ಲಿ 3ನೇ ಅಟೆಂಪ್ಟು. ನಾನು ಫಸ್ಟಿಂದ ಚಿಕ್ಕ ವಯಸ್ಸಿಂದ ನಾನು ಪೊಲೀಸ್ ಕ್ವಾರ್ಟರ್ಸಲ್ಲಿ ಬೆಳೆದಿದ್ದು. ಸೊ ನಾನು ಫಸ್ಟಿಂದ ಆಸೆ ಇತ್ತು ನಾನು ಅಡ್ಮಿನಿಸ್ಟ್ರೇಷನ್ ಕಡೆ ಬರಬೇಕಂತ. ನಮ್ಮ ಪೇರೆಂಟ್ಸು ಹೇಳ್ತಾಯಿದ್ರು, ನೀನೇನೋ ದೊಡ್ಡದಾಗಿ ಮಾಡು, ಸಹಾಯ ಮಾಡ್ತೀವಿ ಅಂತ. ನಮ್ಮ ಅಪ್ಪ ಫಸ್ಟಿಂದ ಹೇಳಿದರು, ನೀನು ಎಷ್ಟೇ ಓದಿದ್ರು ನಾನು ಓದಿಸ್ತೀನಿ ಅಂತ, ಅದು ನನ್ನ ಜವಾಬ್ದಾರಿ ಅಂತ. ಸೊ ಅವರು ಅದೇ ಮಾಡಿದ್ದಾರೆ. ಸೊ ಈಗ ಅದೆಲ್ಲ ಆಗಿರೋದು ತುಂಬ ಖುಷಿ ಆಗ್ತಿದೆ ಸರ್. ಯಾಕಂತಂದರೆ ತಂದೆ ಸಹ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು ಇವತ್ತು ASI ಮಟ್ಟಕ್ಕೆ ಬಂದು ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಒಂದು ಶ್ರಮದಲ್ಲಿ ತಮ್ಮನ್ನು ಆ ನಡೆದಲ್ಲಿ ಸಾಧಿಸಬೇಕು ಅಂತ ಹೇಳ್ಬಿಟ್ಟು ಹಠ ಇತ್ತ ನಿಮಗೆ? ಇಲ್ಲಾಂದರೆ ನಿಮ್ಮಲ್ಲೇ ಛಲ ಇತ್ತ ಈ DC ಆಗಬೇಕು SP ಆಗಬೇಕು ಕನಸಿಗೆ? ಸರ್, ಅಪ್ಪ ಕಾನ್ಸ್ಟೇಬಲ್ ಆಗಿದ್ದರು. ಅವ್ರ ಡ್ಯೂಟಿ ನೋಡಿ ತುಂಬ ಜನ ಎಲ್ಲ ಹೇಳ್ತಾಯಿದ್ರು, ನಾನು ಎಲ್ಲ ಹೋದ್ರೂ ಹೇಳ್ತಾಯಿದ್ರು, ನಿಮ್ಮಪ್ಪ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಂಗೆ ಆಗಪ್ಪ ನೀನು, ಅವ್ರಂಗೆ ಆಗಪ್ಪ ಅಂತ. ಸೊ ಅದೇ ನನಗೆ ಇನ್ಸ್ಪಿರೇಷನ್ನು. ಸೊ ನಾನು ಅದಕ್ಕೆ ಮಾಡಬೇಕಂತ ಹೇಳಿದಾಗ ನಮ್ಮ ಅಪ್ಪನೂ ಮಾಡು ಪರವಾಗಿಲ್ಲ ಅಂತ ಅವರು ಸಹಾಯ ಮಾಡಿದ್ದಾರೆ. ಸೊ ಅದೇ ನನಗೆ ಇನ್ಸ್ಪಿರೇಷನ್ನು. ಸೊ ಇವಾಗ ನಾನು IPS ಪೋಸ್ಟ್ ಸಿಕ್ಕರೂ ನಮ್ಮ ಅಪ್ಪ ಥರ ಡ್ಯೂಟಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರ್. ಯಾಕೆಂತಂದರೆ ಒಂದು SP ಆಗಿ DC ಆಗಿ ಕಾರ್ಯನಿರ್ವಹಿಸಬೇಕಾದ್ರೆ ಬಡಬಗ್ಗರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ನಡೆ ಗುರಿ ಏನಿದೆ ಮುಂದೆ? ಜನರಿಗೆ ಯಾವ ರೀತಿ ತಾವು ಹೆಲ್ಪ್ ಮಾಡಬೇಕು, ಬಡವ್ರನ್ನ ಯಾವ ರೀತಿ ತಾವು ಇದು ಮಾಡ್ಕೋಬೇಕು, ಜಿಲ್ಲೆನ ಯಾವ ರೀತಿ ಮಾದರಿಗಳು ಮಾಡ್ಕೋಬೇಕು ಅಂತ ತಮ್ಮ ಕನಸು ಏನಿದೆ ಸರ್? ಸರ್, ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಡ ಕುಟುಂಬದಿಂದ ಬಂದವರು. ಸೊ ಅವ್ರು ಯಾವತ್ತೂ ಹೇಳೋದು ಒಂದೇ, ನಿನ್ನಿಂದ ಆದಷ್ಟು ಸಹಾಯ ಮಾಡು, ತುಂಬ ಜನ ಬಡವರಿದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡು. ಸೊ ನಮ್ಮಿಂದ ಸಹಾಯ ಆದರೆ ಅವರು ಖುಷಿಯಾಗಿರ್ತಾರೆ, ಅದು ನಮ್ಮ ಕೆಲಸ ಕೂಡ. ಸೊ ಅದೇ ಥರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ನಮ್ಮಿಂದ ಎಷ್ಟು ಸಹಾಯ ಆಗುತ್ತೋ, ನನ್ನಿಂದ ಎಷ್ಟು ಒಳ್ಳೇದಾಗುತ್ತೋ ಅದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ಅದೇ ರೀತಿ ನಮ್ಮ ಜೊತೆ ಅವರ ತಂದೆ ಆದಂಥವರು ಏನು ASI ಪ್ರಕಾಶ್ ಅವರು ನಮ್ಮ ಜೊತೆ ಇರೋಂಥದ್ದು. ತಾಯಿ ಯಾಕಂದ್ರೆ ಮಗ ಇಷ್ಟೊಂದು ಸಾಧನೆ ಮಾಡಿದಾಗ ಅವರು ಮಾತುಗಳಲ್ಲಿ ಓಡಿಸೋಕ್ಕಾಗಲ್ಲ, ಆದರೂ ಸಹ ಮಾತನಾಡ್ಲಿಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಈಗ ಮಗ ಈಗ IPS IAS ನಿಮ್ಮ ಕನಸು ಕಂಡಂಥ ಕನಸು ನನಸು ಮಾಡ್ತಿದ್ದಾರೆ, ಹೇಗೆ ಅನಿಸುತ್ತೆ ಸರ್ ಈ ಒಂದು ಸಂದರ್ಭ? ತುಂಬ ಖುಷಿ ಆಗುತ್ತೆ. ನನ್ನ ಆಸೆ, ನನ್ನ ಮಗನಿಗೆ ಡಾಕ್ಟ್ರ್ ಮಾಡಬೇಕಂತ ಆಸೆ ಇತ್ತು. ಇದು ಯಾಕಂತ ಸಾಧನೆ ಒಂದು ಗುರಿ ಮುಟ್ಟಿದಂಥ ಏನು ವರುಣ್ ಗೌಡ ಅಥವಾ ತಂದೆ ತಾಯಿ ತಂಗಿ ಹೇಳುವಂಥ ಮಾತು. ಸತೀಶ್, G ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.